ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಮಾನ್ಸಾ. ಇವತ್ತಿನ ಟಾಪಿಕ್ ರುಟೀನ್ಸ್. ಏನಪ್ಪಾ ಅಷ್ಟು ಸ್ಪೆಷಲ್ ಆಗಿ ರುಟೀನ್ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ, ಇದು ಒಂದು ಟಾಪಿಕ್ ಮಾತಾಡೋದಕ್ಕೆ ಅನ್ಕೊಂತೀರಾ? ಎಸ್, ಎಷ್ಟು ಇದಕ್ಕೆ ಪ್ರಾಮಿನೆನ್ಸ್ ಕೊಡ್ಬೇಕು, ಯಾವ ಏಜ್ ಅಲ್ಲಿ ಇದನ್ನ ಅಡಾಪ್ಟ್ ಮಾಡ್ಬೇಕು ಮಕ್ಳ ಲೈಫ್ ಅಲ್ಲಿ. ನಮ್ದು ಒಂದು ರುಟೀನ್ ಅಂತ ಫಿಕ್ಸ್ ಆಗಿರುತ್ತೆ. ಆಕ್ಚುಲಿ ನಿಮ್ಗೆ ಗೊತ್ತೇ ಇರಲ್ಲ, ನೀವು ಇಫ್ ಯು ಆರ್ ವರ್ಕಿಂಗ್ ಅಂಡ್ ಇಫ್ ಯು ಆರ್ ವರ್ಕಿಂಗ್ ಫ್ರಮ್ ಹೋಮ್, ಇಲ್ಲಾಂದ್ರೆ ಹೌಸ್ ವೈಫ್ ಆಗಿ ಏನಾದ್ರಾಗ್ಲಿ, ನಮ್ ಲೈಫ್ ಅಲ್ಲಿ ಒಂದು ರುಟೀನ್ ಅಂತ ನಾವು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಆ ರುಟೀನ್ ನ ಮಕ್ಳ ಲೈಫ್ ಅಲ್ಲೂ ಎಷ್ಟು ಬೇಗ ಫಿಕ್ಸ್ ಮಾಡ್ತೀವೋ ಅಷ್ಟು ಒಳ್ಳೇದು. ಯಾಕೆ ಒಳ್ಳೇದು, ಹೇಗೆ ಫಿಕ್ಸ್ ಮಾಡೋದು, ಈ ಎಲ್ಲಾ ಟಾಪಿಕ್ ಬಗ್ಗೆನೂ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್, ಪ್ಲೀಸ್ ಗಿವ್ ಮಿ ಅ ಥಮ್ಸ್ ಅಪ್, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಫಸ್ಟ್, ರುಟೀನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಏನಪ್ಪ ರುಟೀನ್? ಇವಾಗ ಮಕ್ಳದ್ ಬೇಡ, ಇವಾಗ ನಂದೇ ಎಕ್ಸಾಂಪಲ್ ತಗೊಂಡ್ ಮಾತಾಡ್ತೀನಿ. ನಾನು ಮಾರ್ನಿಂಗ್ ಎಷ್ಟೊತ್ತಿಗೆ ಎದ್ದೇಳ್ತೀನಿ, ಇವಾಗ ಸಪೋಸ್ 6 o'clock ಎದ್ದೇಳ್ತೀನಿ ಅಂತ ಅನ್ಕೊಳ್ಳಿ. 6ಗೆ ಎದ್ದೇಳ್ತೀನಿ, 7:30 ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಕ್ ಹೋಗ್ತೀನಿ, ಇನ್ ಬಿಟ್ವೀನ್ ವರ್ಕೌಟ್ ಮಾಡ್ತೀನಿ, ಬ್ರೇಕ್ಫಾಸ್ಟ್ ಜೊತೆಗೆ ಹಾಗೆ ನಾನು ಫ್ರೆಶ್ ಅಪ್ ಆಗ್ತೀನಿ, ಸ್ನಾನ ಮಾಡ್ತೀನಿ, ಪೂಜೆ ಮಾಡ್ತೀನಿ. ಸೊ ಆಮೇಲೆ ಇಷ್ಟೊತ್ತಿಗೆ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಈ ಟೈಮ್ಗೆ ಮಕ್ಕಳನ್ನ ನ್ಯಾಪ್ ಟೈಮ್ಗೆ ಅಂತ ಕಳಿಸ್ತೀನಿ, ಈ ಟೈಮ್ಗೆ ಲಂಚ್ ಪ್ರಿಪೇರ್ ಮಾಡ್ತೀನಿ, ಒಂದ್ ಟೈಮ್ಗೆ ಕಾಫಿ ಕುಡಿತೀನಿ. ಈ ತರ ನಮ್ದು ಒಂದೊಂದು ಟೈಮ್ ಫಿಕ್ಸ್ ಆಗಿರುತ್ತಲ್ವಾ ನಮ್ ಲೈಫ್ ಅಲ್ಲಿ. ಇದನ್ನೇ ಬೇಸಿಕಲಿ ರುಟೀನ್ ಅಂತ ಅನ್ನೋದು. ಬರೀ ದೊಡ್ಡವ್ರ ಲೈಫ್ ಅಲ್ಲೇ ಇದು ರುಟೀನ್ಸ್ ಇರ್ಬೇಕು ಅಂತಲ್ಲ, ಎಸ್ಪೆಷಲಿ ಸಣ್ಣ ಮಕ್ಕಳ ಲೈಫ್ ಅಲ್ಲಿ ಎಷ್ಟು ಅರ್ಲಿ ಏಜ್ ಅಲ್ಲಿ ನಾವು ಈ ರುಟೀನ್ ನ ಫಿಕ್ಸ್ ಮಾಡ್ತೀವೋ ಅಷ್ಟು ನಮ್ಗೆ ಬೆನಿಫಿಷಿಯಲ್. ಹೇಗೆ ಅಂತ ಹೇಳ್ತಾ, ಸಪೋಸ್ ನನ್ಗೆ ಇವಾಗ 4 ತಿಂಗಳು ಮಗು ಇದ್ದಾನೆ, 2ನೇ ಮಗು ಆಯ್ತಾ, ಮಯಾಂಕ್ ಅಂತ. 4ನೇ ತಿಂಗಳಲ್ಲಿ ಈಸ್ ಆನ್ ರುಟೀನ್. ಹೇಗೆ ನಾನು ಇದನ್ನ ಫಿಕ್ಸ್ ಮಾಡಿದೆ? ಮಕ್ಕಳನ್ನ ಹುಟ್ಟದಾಗಿಂತ ಅಪ್ ಟು 2 months ವರ್ಗು ಅವ್ರನ್ನ ನ್ಯೂ ಬಾರ್ನ್ ಅಂತ ಹೇಳ್ತೀವಿ. ಆಫ್ಟರ್ 2 months ಮೀನ್ಸ್ 3rd month ಇಂದ ಅಪ್ ಟು 1 year ವರ್ಗು ಇನ್ಫ್ಯಾಂಟ್ಸ್ ಅಂತ, ಅದಾದ್ಮೇಲೆ ಟಾಡ್ಲರ್ಸ್ ಅಂತ ಕನ್ಸಿಡರ್ ಮಾಡೋದು. ಸೊ ಆ ನ್ಯೂ ಬಾರ್ನ್ ಸ್ಟೇಜ್ ಅಲ್ಲಿ ಎಸ್ಪೆಷಲಿ ಇಟ್ಸ್ ವೆರಿ ಟಫ್ ಡೇ ಟೈಮ್ ಅಲ್ಲಿ ರುಟೀನ್ ನ ಫಿಕ್ಸ್ ಮಾಡೋದು. ಬಿಕಾಸ್ ಅರೌಂಡ್ 20 to 22 hours ಅವರೆಗೂ ಅವ್ರದ್ದು ಸ್ಲೀಪೇ ಇರುತ್ತೆ ಪೂರ್ತ. ಸೊ ಆ ಟೈಮ್ ಅಲ್ಲಿ ಜಸ್ಟ್ ಯಾವ ತರ ರುಟೀನ್ ಫಿಕ್ಸ್ ಮಾಡೋದು? ಮಾರ್ನಿಂಗ್ ಒಂದು ಪರ್ಟಿಕ್ಯುಲರ್ ಟೈಮ್ ನ ಫಿಕ್ಸ್ ಮಾಡಿ. ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್, ಇದನ್ನ ನಾನು ಫರ್ಮ್ ಬಿಲೀವ್ ಮಾಡ್ತೀನಿ. ಯಾಕಂದ್ರೆ ಅರ್ಲಿ ನಾನು ಚಿಕ್ಕ ಏಜ್ ಅಲ್ಲಿ ಇದ್ದಾಗ, ನಾನು ಇವಾಗ ಈವನ್ PU ಡಿಗ್ರಿ ಟೈಮ್ ಅಲ್ಲೆಲ್ಲ ಮಾರ್ನಿಂಗ್ ತುಂಬಾ ಹೊತ್ತು ಮಲಗಕ್ಕೆ ಇಷ್ಟಪಡ್ತಿದ್ದೆ. ಬಟ್ ಅದು ನಮ್ದು ಆಸ್ ಎ ಹ್ಯೂಮನ್ ಬೀಯಿಂಗ್ ನಮ್ ನೇಚರ್ ಅಲ್ವೇ ಅಲ್ಲ. ಚಿಕ್ಕ ಮಕ್ಕಳಲ್ಲಿ ಇಫ್ ಯು ನೋಟಿಸ್, ಮಕ್ಕಳು ಎಳೆ ಮಕ್ಕಳು ಎಲ್ಲ ಅರೌಂಡ್ 5:30 ಆ ಟೈಮಲ್ಲಿ ಎದ್ಬಿಡ್ತಾರೆ. ಯಾಕಂದ್ರೆ ನೇಚರ್ ಆ ರುಟೀನ್ ನ ಅವ್ರಿಗೆ ಫಿಕ್ಸ್ ಮಾಡಕ್ಕೆ ರೆಡಿ ಮಾಡ್ಬಿಟ್ಟಿರುತ್ತೆ. ಅದು ನಮ್ಮ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿರುತ್ತೆ ಅಂತ ಹೇಳ್ಬೋದು. ಸೊ ಆ ರುಟೀನ್ ನ ನಾವು ಇಂಟರಪ್ಟ್ ಮಾಡೋದು ಬೇಡ. ನನ್ನ ಪ್ರಕಾರ ಮಾರ್ನಿಂಗ್ ಮಕ್ಕಳು ಎಷ್ಟೊತ್ತಿಗೆ ಎದ್ದೇಳ್ತಾರೆ? 5:36 ಬೆಸ್ಟ್ ಟೈಮ್. ನಿಮಗೆ ಕಷ್ಟ ಅನ್ಸ್ಬೋದು ಸ್ವಲ್ಪ ದಿನ, ಜಸ್ಟ್ 21 days ಕಷ್ಟಪಡಿ, ಆಮೇಲೆ ನಿಮ್ಗೂ ಅದು ರುಟೀನ್ ಆಗುತ್ತೆ. ಮಾರ್ನಿಂಗ್ ಅವ್ರು ಎದ್ದಾಗ ನೀವು ಎದ್ದೇಳಿ, ಒಳ್ಳೆ ಮೀ ಟೈಮ್ ಸಿಗುತ್ತೆ, ಖುಷಿಯಾಗಿ ಫ್ರೆಶ್ ಏರ್ ಇರುತ್ತೆ. ಹೊರಗೆ ಕರ್ಕೊಂಡ್ಬನ್ನಿ ರೂಮಿಂದ, ಡ್ರೆಸ್ ಚೇಂಜ್ ಮಾಡಿ. ಇವಾಗ ಡೈಪರ್ ಯೂಸ್ ಮಾಡ್ತಿದ್ರೆ ಚೇಂಜ್ ಡೈಪರ್ ಚೇಂಜ್ ಮಾಡಿ ಚೆನ್ನಾಗಿ ಖುಷಿಯಾಗಿ ಆಟಾಡಿ. ಕತ್ಲೆ ರೂಮ್ ಇಂದ ಹೊರಗಡೆ ಬೆಳಕಿರೋ ಕಡೆ ಕರ್ಕೊಂಡ್ ಬಂದಾಗ ಡೈಲಿ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. 6 o'clock ಅಂದ್ರೆ ಡೈಲಿ ಶಾರ್ಪ್ 6. ಆ ಮಗು ಎದ್ದೇಳಿ ಬಿಟ್ಟು ಮಗುನ್ ಎಬ್ಸಿ, ಆಬ್ವಿಯಸ್ಲಿ ಎದ್ದಿರ್ತಾರೆ, ಅದು ಬೇರೆ ಮಾತು. ಕರ್ಕೊಂಡ್ ಬಂದ್ ಹೊರಗಡೆ ನೀವು ಆ ಟೈಮ್ ನ ಸ್ಪೆಂಡ್ ಮಾಡಿ. ಅವಾಗ ಮಾರ್ನಿಂಗ್ ಟೈಮ್ ಅನ್ನೋ ರುಟೀನ್ ಫಿಕ್ಸ್ ಆಗುತ್ತೆ. ಆಮೇಲೆ ಮಾರ್ನಿಂಗ್ ಆ ರಿಚುವಲ್ಸ್ ಏನು, ನೀವು ಡೈಪರ್ ಚೇಂಜ್ ಮಾಡೋದು, ಡ್ರೆಸ್ ಚೇಂಜ್ ಮಾಡೋದು, ಇಲ್ಲ ಸ್ನಾನ ಮಾಡಿಸೋದು, ಒಳ್ಳೆ ಮಸಾಜ್ ಕೊಡೋದು, ಆ ರುಟೀನ್ ನ ಫಿಕ್ಸ್ ಮಾಡ್ಬೋದು. ಹಾಗೆ ನೈಟ್ ಟೈಮ್ ರುಟೀನ್ ಎಸ್ಪೆಷಲಿ ಚಿಕ್ಕ ಮಕ್ಳು ನನ್ನ ಪ್ರಕಾರ ಅಪ್ ಟು 1.5 ವರ್ಷದವರೆಗೂ ದೇ ನೀಡ್ ಮೋರ್ ಸ್ಲೀಪ್. ನನ್ನ ಪ್ರಕಾರ ಅಲ್ಲ, ಇಟ್ಸ್ ಅಕಾರ್ಡಿಂಗ್ ಟು ಡಾಕ್ಟರ್ಸ್, ಆಯ್ತಾ? ಸೊ ಎಷ್ಟು ಬೇಗ ಮಲಗಿಸ್ತೀರಾ, ಅರ್ಲಿ ಟು ಬೆಡ್ ಅನ್ನೋದು. ಎಸ್, ಎಷ್ಟು ಅರ್ಲಿ ಆಗುತ್ತೋ ಅಷ್ಟು ಅರ್ಲಿ ನಿಮ್ಗೆ ರುಟೀನು. ಸಪೋಸ್ ಸಂಜೆ ನೀವು 6 ಗಂಟೆ ಅಷ್ಟೊತ್ತಿಗೆ ನೈಟ್ ಟೈಮ್ ರುಟೀನ್ ನ ನೀವು ಫಿಕ್ಸ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಹಾಗೆ ಅಲ್ಲಿವರೆಗೂ ಹಾಲ್ ಅಲ್ಲೇ ಆಟ ಆಡ್ತಾ ಇರಿ, ಇಲ್ಲಾಂದ್ರೆ ಪ್ಲೇ ರೂಮ್ ಅಲ್ಲಿ ಎಲ್ಲಾದ್ರೂ ಬೆಳಕಿರೋ ಕಡೆ ಆಟ ಆಡ್ತಾ ಇರಿ. ಆ ಟೈಮ್ ಇವಾಗ 6 o'clock ನಿಮ್ನ ಮಗುನ್ ಮಲಗಿಸ್ಬೇಕು ಅಂತ ಅನ್ಕೊಂಡ್ರೆ, ಸಪೋಸ್ 5:15 ಹಾಗೆ ಪರ್ಟಿಕ್ಯುಲರ್ಲಿ ಯಾವ ರೂಮ್ ಅಲ್ಲಿ ಮಲಗ್ತಿದೆ, ಎಲ್ಲಿ ಜಾಗದಲ್ಲಿ ಮಲಗ್ತಿದೆ, ಪ್ಲೇ ಪೆನ್ ಅಲ್ಲ, ಕ್ರಿಪ್ ಅಲ್ಲ, ಅಥವಾ ನೀವು ಬೆಡ್ ಅಲ್ಲೇ ಮಲಗ್ತಿದ್ಯಾ, ಅಲ್ಲಿ ಕರ್ಕೊಂಡು ಹೋಗಿ ಲೈಟ್ ಡಿಮ್ ಮಾಡಿ ಬುಕ್ಸ್ ಓದೋದಾಗ್ಲಿ, ಡ್ರೆಸ್ ಚೇಂಜ್ ಮಾಡೋದು, ಅದಕ್ಕೊಂದು ಲಲ್ಲಬೈ, ಒಂದು ಹಾಡ್ ಹೇಳೋದು, ಒಂದು ಕತೆ ಹೇಳೋದು, ನಿಧಾನಕ್ಕೆ ಪ್ರೀತಿ ಮಾಡ್ತಾ ಕಡದ್ ಮಾಡ್ತಾ ಆ ರುಟೀನ್ ಫಿಕ್ಸ್ ಮಾಡ್ಬೇಕು.
ಸೊ ಮಾರ್ನಿಂಗ್ ಅಂಡ್ ನೈಟ್ ಟೈಮ್ ರುಟೀನ್ ನ ನ್ಯೂ ಬಾರ್ನ್ ಸ್ಟೇಜ್ ಇಂದಾನೆ ನೀವು ಆರಾಮಾಗಿ ಫಿಕ್ಸ್ ಮಾಡ್ಬೋದು. ಸೊ ಮಕ್ಕಳಿಗೆ ಆ ಟೈಮ್ ಆಯ್ತು ಅಂದ ತಕ್ಷಣ ನೀವು ಆ ರೂಮ್ ಕರ್ಕೊಂಡು ಹೋಗ್ತಿದ್ದೀರಾ ಅಂದ ತಕ್ಷಣ ಅವ್ರಿಗೆ ಒಂದು ಸಿಗ್ನಲ್ ಬರಕ್ ಸ್ಟಾರ್ಟ್ ಆಗುತ್ತೆ ಮೈಂಡ್ ಅಲ್ಲಿ. ಓ ದಿಸ್ ಇಸ್ ಮೈ ನೈಟ್ ಟೈಮ್ ರುಟೀನ್, ದಿಸ್ ಇಸ್ ಮೈ ಮಾರ್ನಿಂಗ್ ರುಟೀನ್. ಓ ಬೆಳಕಾಯ್ತು, ನಾನು ಹೊರಗೆ ಬಂದೆ, ಸೊ ದಿಸ್ ಇಸ್ ಮೈ ಮಾರ್ನಿಂಗ್. ಸೊ ಆ ಮಾರ್ನಿಂಗ್ ಅಂಡ್ ನೈಟ್ ಡಿಫ್ರೆನ್ಸ್ ನ ಹೇಳ್ಕೊಡೋದು ಈ ತರ ಮಕ್ಕಳಿಗೆ. ನ್ಯೂ ಬಾರ್ನ್ಸ್ ಅಲ್ಲಿ ಆ ಡಿಫ್ರೆನ್ಸ್ ಗೊತ್ತಿರಲ್ಲ. ಹಾಗೆ ಬಿಟ್ರೆ ಅಯ್ಯೋ ತಿಳ್ಕೊಂತಾರೆ ಅಂದ್ರೆ ಒಂದ್ ವರ್ಷ ಆದ್ರೂ ಮಕ್ಕಳು ಒಳ್ಳೆ ಚೆನ್ನಾಗಿ ನಿದ್ದೆ ಮಾಡೋದು ಕಲಿಯಲ್ಲ. ನಾನು ನಂದು ಮೊದಲನೇ ಮಗನ ವಿಷಯದಲ್ಲಿ ಇದೇ ತಪ್ಪು ಮಾಡಿದ್ದು. ಅವನಿಗೆ ರುಟೀನ್ ನ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಫಿಕ್ಸ್ ಮಾಡ್ಲಿಲ್ಲ. ನಾನು ಫಿಕ್ಸ್ ಮಾಡಿದ್ದು ಆಫ್ಟರ್ 3rd ಮಂತ್. ಸೊ ನನ್ 2ನೇ ಮಗನ ವಿಷಯದಲ್ಲಿ ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಯಾವ ತರ ರುಟೀನ್ ನ ಫಿಕ್ಸ್ ಮಾಡ್ಬೇಕು, ಹೇಗೆ ಅದು ಅವನಿಗೆ ಈಸಿಯಾಗಿ ಅಡಾಪ್ಟ್ ಮಾಡೋದು ಹೇಗ್ ಮಾಡ್ಬೇಕು ಅಂತ. ಸೊ ಫಸ್ಟ್ ನಾನು ಸ್ಟೆಪ್ ತಗೊಂಡಿದ್ದು ಮಾರ್ನಿಂಗ್ ಅಂಡ್ ನೈಟ್ ರುಟೀನ್ ನ ಫಿಕ್ಸ್ ಮಾಡೋದಕ್ಕೆ. ಅದನ್ನ ಫಿಕ್ಸ್ ಮಾಡಿದೆ. ಸೊ ಆಫ್ಟರ್ 2nd ಮಂತ್ 3rd ಮಂತ್ ಇಂದ ಅವ್ರದ್ದು ಆಕ್ಟಿವ್ ಟೈಮ್, ಅಂದ್ರೆ ಮಲಗಿ ಎದ್ದ ಮೇಲೆ ಆಕ್ಟಿವ್ ಟೈಮ್ ಇರುತ್ತಲ್ಲ, ಮಕ್ಕಳು ಆಟ ಆಡೋದು, ಹೊರಗಡೆ ಆ ಕಡೆ ಈ ಕಡೆ ಹೋಗೋದು, ಅದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಡೇ ಬೈ ಡೇ, ಮಂತ್ ಬೈ ಮಂತ್. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ನೀವು ಸ್ವಲ್ಪ ಕರೆಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಒಂದ್ ವಾರ ಅಬ್ಸರ್ವ್ ಮಾಡಿ. ನಿಮ್ಗೆ ಬರೀ ಅಬ್ಸರ್ವ್ ಮಾಡೋದ್ ನೆನ್ಪಿಟ್ಕೊಳಕ್ ಆಗಲ್ಲ, ಒಂದ್ ಬುಕ್ ಅಲ್ಲಿ ಬರ್ಕೊಳ್ಳಿ, ಇಲ್ಲ ಮೊಬೈಲ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾವ ಟೈಮಲ್ಲಿ ಮಾರ್ನಿಂಗ್ ಎದ್ದ ಮೇಲೆ ಆಟ ಆಡಿ, ಯಾವ ಟೈಮಲ್ಲಿ ಮಲಗ್ತಾರೆ, ಯಾವ ಟೈಮಲ್ಲಿ ಹೇಳ್ತಾರೆ, ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಅರೌಂಡ್ 3 to 4 naps ಇರುತ್ತೆ ಯೂಶಲಿ ಮಕ್ಕಳದು ಡೇ ಟೈಮ್ ಅಲ್ಲಿ. ಆ ಟೈಮ್ ನ ಫಿಕ್ಸ್ ಮಾಡ್ಕೊಳ್ಳಿ. ಆಬ್ವಿಯಸ್ಲಿ ಅದು ಒಂದ್ಸತಿ ಫಿಕ್ಸ್ ಆಗೋಯ್ತು ಅಂತಂದ್ರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಮಾರ್ನಿಂಗ್ ನೈಟ್ ನ್ಯಾಪ್ ಟೈಮ್ಸ್ ಯಾವಾಗ ಅಂತ. ಈ ತರ ರುಟೀನ್ ನ ಫಿಕ್ಸ್ ಮಾಡ್ಕೊಳ್ಳೋ ನೆಸೆಸಿಟಿ ಏನು ಅಲ್ವಾ? ಇದು ಕ್ವಶನ್ ನಿಮ್ಗೆ ಅನ್ಸ್ತಿರುತ್ತೆ. ಏನಕ್ಕೆ ಯಾವಾಗ್ಲಾದ್ರೂ ಮಲ್ಕೊಳ್ಳಿ, ಯಾವಾಗ್ಲಾದ್ರೂ ಇರ್ಬೇಕು ಮಕ್ಕಳು, ಏನ್ ಅದ್ರಲ್ಲಿ ಯಾಕೆ ಅವ್ರನ್ನ ಫೋರ್ಸ್ ಮಾಡ್ಬೇಕು ಅಂತ. ಇಟ್ಸ್ ನಾಟ್ ಲೈಕ್ ಫೋರ್ಸಿಬ್ಲಿ ಅವ್ರ ಹತ್ರ ಮಾಡಿಸ್ತಿದೀವಿ ಅಂತಲ್ಲ. ರುಟೀನ್ ನ ಫಿಕ್ಸ್ ಮಾಡಿದ್ರೆ ನಮ್ಗೆ ಎಷ್ಟು ಅಡ್ವಾಂಟೇಜ್ ಗೊತ್ತಾ ಏನು ಅಂತ ಹೇಳ್ತೀನಿ ಇವಾಗ ಪಾಯಿಂಟ್ ಬೈ ಪಾಯಿಂಟ್. ಪಾಯಿಂಟ್ ನಂಬರ್ 1, ನೀವ್ ಇವಾಗ ಸಪೋಸ್ ಎಲ್ಗೋ ಹೋಗ್ಬೇಕು, ಯಾವ್ದೋ ಫಂಕ್ಷನ್ ಅಟೆಂಡ್ ಮಾಡ್ಬೇಕು ಅಂತ ಅನ್ಕೊಂತೀರಾ. ಮಾರ್ನಿಂಗ್ ಮದ್ವೆ ಇರುತ್ತೆ, 10 ಗಂಟೆಗೆ ಮುಹೂರ್ತ. ನಿಮ್ದು ಮಗುದು ನ್ಯಾಪ್ ಟೈಮು 9 o'clock ಸ್ಟಾರ್ಟ್ ಆಗುತ್ತೆ. 10 ಗಂಟೆಗೆ ಹೋಗೋ ನೆಸೆಸಿಟಿ ಇಲ್ಲ. ಮಗುನ್ ಕ್ಲೀನ್ ಆಗಿ 9 ಗಂಟೆಗೆ ಮಲಗಿಸಿ 2 hour 2.5 hour 3 hour ಎಲ್ಲ ಮಲಗ್ತಾರೆ ಕಂಟಿನ್ಯೂಸ್ ಆಗಿ ಮಕ್ಕಳು. ಮಲಗ್ಲಿ ಮಕ್ಕಳು, ಚೆನ್ನಾಗಿ ಮಲಗ್ತಾರೆ. ಅದಾದ್ಮೇಲೆ ಒಂದ್ 2 hour ಫುಲ್ ಆಕ್ಟಿವ್ ಟೈಮ್ ಇರುತ್ತೆ ಅನ್ಕೊಳ್ಳಿ. ಮಕ್ಕಳು ಎದೆಳ್ಳಿ ಕ್ಲೀನ್ ಆಗಿ ಡ್ರೆಸ್ ಚೇಂಜ್ ಮಾಡಿ, ಡೈಪರ್ ಚೇಂಜ್ ಮಾಡಿ, ಒಂದ್ ಒಳ್ಳೆ ಫೀಡ್ ಕೊಡಿ, ಕರ್ಕೊಂಡು ಹೋಗಿ. ಆ 2 hours ನಿಮ್ಗೆ ವಿತೌಟ್ ಇಂಟರಪ್ಷನ್ ಮಕ್ಕಳು ಅವಾಗ ಆಕ್ಟಿವ್ ಆಗಿರ್ತಾರೆ, ಖುಷಿಯಾಗಿರ್ತಾರೆ. ನೀವು ಆ ಫಂಕ್ಷನ್ ಹೋಗಿದ್ದನ್ನು ಎಂಜಾಯ್ ಮಾಡ್ಬೋದು. ಪಾಯಿಂಟ್ ನಂಬರ್ 2, ಇವಾಗ ಶಾಪಿಂಗ್ ಹೋಗ್ಬೇಕು ಅಂತ ಅನ್ಕೊಳ್ಳಿ, ಗ್ರಾಸರಿ ಶಾಪಿಂಗ್ ಆಗ್ಲಿ ಏನಾದ್ರೂ ಆಗ್ಲಿ. ಆ ಶಾಪಿಂಗ್ ಹೋಗುವಾಗ ನಿಮ್ಗೆ ಗೊತ್ತಿರುತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಯಾವಾಗ, ಎಂಡ್ ಪಾಯಿಂಟ್ ಯಾವಾಗ, ಎಷ್ಟು ಡ್ಯೂರೇಷನ್ ನಿಮ್ಗೆ ಟೈಮ್ ಗ್ಯಾಪ್ ಇದೆ. ಆ ಟೈಮ್ ಅಲ್ಲಿ ನೀವು ಆ ಶಾಪಿಂಗ್ ಮುಗಿಸ್ತೀರಾ ಬರ್ತೀರಾ. ಎಲ್ಲೆಲ್ಲೋ ಮಗು ಕ್ರ್ಯಾಂಕಿ ಆಗೋದು, ತುಂಬಾ ಅಳಕ್ ಸ್ಟಾರ್ಟ್ ಮಾಡ್ಬಿಡೋದು, ನಿಮ್ಗೆ ಸಂಭಾಳಿಸಕ್ಕೆ ಆಗಲ್ಲ ಹೊರಗಡೆ ಹೋದಾಗ, ಎಲ್ಲೆಂದ್ರೆ ಅಲ್ಲಲ್ಲಿ ಫೀಡ್ ಮಾಡಕ್ ಆಗಲ್ಲ. ಸೊ ಈ ಎಲ್ಲಾ ನಿಮ್ಗೆ ಒಂಥರ ಏನಂತಾರೆ, ಆ ಜಗಲಿಂದ ಎಲ್ಲ ನಿಮ್ಗೆ ನೀವು ಒಂಥರ ಏನು ಬಚಾವ್ ಮಾಡ್ಕೊಳ್ಬೋದು ರುಟೀನ್ ನ ಫಿಕ್ಸ್ ಮಾಡಿದ್ರೆ. ಆಯ್ತಾ? ಪಾಯಿಂಟ್ ನಂಬರ್ 3, ಇವಾಗ ಆಯ್ತು ಫಸ್ಟ್ ಇಯರ್ ಆಯ್ತು, ಡಾಟರ್ ಏಜ್ ಬರುತ್ತೆ. ಆಮೇಲೆ ನೀವ್ ಇವಾಗ ವರ್ಕ್ ಮಾಡಕ್ ಹೋಗ್ಬೇಕಾಗುತ್ತೆ. ಸಪೋಸ್ ಇಲ್ಲಾಂದ್ರೆ ಡೇ ಕೇರ್ ಸೇರಿಸ್ಬೇಕು, ಇಲ್ಲಾಂದ್ರೆ ಅಕಸ್ಮಾತ್ ಸ್ಕೂಲ್ಗೆ ಸೇರಿಸ್ತೀರಾ 2 ವರ್ಷ 2.5 ವರ್ಷದಲ್ಲಿ ಪ್ರೀ ನರ್ಸರಿ ಅಥವಾ ಪ್ಲೇ ಹೋಮ್, ಈ ತರ ಎಲ್ಲ ನೀವು ಜಾಯಿನ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಮಗು ರುಟೀನ್ ಅಲ್ಲಿ ಇದೆ ಅಂತಂದ್ರೆ ಅದನ್ನ ಎಷ್ಟು ಚೆನ್ನಾಗಿ ಅಡಾಪ್ಟ್ ಮಾಡ್ಬೋದು ಗೊತ್ತಾ. ಅರ್ಲಿ ಟು ರೈಸ್ ಎಷ್ಟು ಇದು ನಿಮ್ಗೆ ಒಳ್ಳೇದು ಅಂದ್ರೆ, ಇವಾಗ ಸಪೋಸ್ ಮಗು 8 ಗಂಟೆಗೆ 9 ಗಂಟೆಗೆ ಎದ್ದೇಳ್ತಾ ಇರುತ್ತೆ, ನೀವು ಪ್ಲೇ ಹೋಮ್ ಕಳಿಸ್ಬೇಕು ಮಗುನ. ಹೇಗ್ ಕಳಿಸ್ತೀರಾ? ಎದ್ದು ಫ್ರೆಶ್ ಅಪ್ ಮಾಡೋದ್ ಯಾವಾಗ, ನೀವು ತಿಂಡಿ ತಿನ್ಸೋದ್ ಯಾವಾಗ, ಹಾಗೆ ಸುಮ್ನೆ ಕಳಿಸ್ಬಿಡಕ್ಕಾಗುತ್ತಾ? ಎದ್ದೆದ್ ಮುಖದಲ್ಲೇ ಕಳ್ಸಕ್ಕಾಗುತ್ತಾ? ಮಕ್ಳಿಗೆ ಮೂಡೇ ಇರಲ್ಲ ಪ್ಲೇ ಹೋಮ್ ಹೋಗಿ, ಅದ್ ಎಂಜಾಯ್ ಮಾಡ್ಬೇಕು, ಏನೋ ಕಲಿಬೇಕು, ಫ್ರೆಂಡ್ಸ್ ಮಾಡ್ಕೋಬೇಕು, ಆಟ ಆಡ್ಬೇಕು, ಆ ಯಾವ್ದೇ ಎಕ್ಸೈಟ್ಮೆಂಟ್ ಇರಲ್ಲ. ಎದ್ದ ತಕ್ಷಣ ಸುಮ್ನೆ ದಬಕ್ಕಂತ ಕಳ್ಸ್ಬಿಟ್ರೆ ಮನೆ ಹೊರಗಡೆ. ಅದೇ ಅರ್ಲಿ ಟು ರೈಸ್ ಆ ಮಾರ್ನಿಂಗ್ ರುಟೀನ್ ನ ಫಿಕ್ಸ್ ಮಾಡಿದ್ರೆ ಎದ್ದೇಳುತ್ತೆ ಮಗು ಖುಷಿಯಾಗಿ. 2 ವರ್ಷ 2.5 ವರ್ಷದಲ್ಲಿ ಒಂದೇ ನ್ಯಾಪ್ ತಗೊಳ್ಳೋದು. ಎಷ್ಟೊಂದು ಮಕ್ಕಳು ನ್ಯಾಪ್ಸೇ ಬಿಟ್ಬಿಟ್ಟಿರ್ತಾರೆ. ಅರೌಂಡ್ 3 ಏಜ್ ಅಲ್ಲಿ ನೋ ನ್ಯಾಪ್ ಆಕ್ಚುಲಿ ಮಕ್ಕಳು ತಗೊಳ್ಳೋದು. ಸೊ ಅವಾಗ ನಿಮ್ಗೆ ಮಾರ್ನಿಂಗ್ ಒಂದು ಟೈಮ್ ಅಂತ ಫಿಕ್ಸ್ ಮಾಡಿದಾಗ ಮಕ್ಕಳು ಎದ್ದೇಳ್ತಾರೆ ಖುಷಿಯಾಗಿ, ಸ್ನಾನ ಗೀನ ಮಾಡ್ಕೊಂಡು ಚೆನ್ನಾಗಿ ತಿಂಡಿ ತಿನ್ಕೊಂಡು ಖುಷಿಯಾಗಿ ಅವಾಗ ನಿಮ್ಗೆ ಬಾಯ್ ಅಂತ ಹೇಳ್ತಾರೆ. ನಿಮ್ಗೂ ಟೈಮ್ ಸಿಗುತ್ತೆ, ತುಂಬಾ ಪ್ಲೆಂಟಿ ಟೈಮ್. ಏನೋ ಅವ್ರ ಬ್ಯಾಗ್ ಪ್ರಿಪೇರ್ ಮಾಡೋದಕ್ಕಾಗ್ಲಿ, ಅವ್ರನ್ನ ಪ್ರಿಪೇರ್ ಮಾಡೋದಕ್ಕಾಗ್ಲಿ, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದಕ್ಕಾಗ್ಲಿ, ಅವ್ರಿಗೆ ತಿನ್ಸಿ ಪೂರ್ತಿ ಕಳ್ಸೋದಕ್ಕೆ ಯು ಹ್ಯಾವ್ ಲಾಟ್ ಆಫ್ ಟೈಮ್ ಅಲ್ವಾ. ನಿಮ್ಗೂ ಆ ಮೆಂಟಲಿ ಸ್ಟೇನ್ ಅಂತ ಇರುತ್ತೆ, ನೀವು ಇರ್ಬೋದು. ಇಲ್ಲಾಂದ್ರೆ ಈ ಮಾರ್ನಿಂಗ್ ರುಟೀನ್ ಫಿಕ್ಸ್ ಮಾಡಿಲ್ಲ ಅಂತಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೊಡ್ತಾ. ಅವ್ರನ್ನ ಮತ್ತೆ ಏನೋ ಇದಕ್ಕೆ ನಂಗೆ ಸ್ಕೂಲಿಗೆ ಸೇರ್ಸ್ಬೇಕು ಅಂತ ಡಿಸೈಡ್ ಮಾಡ್ಬಿಡ್ತೀರಾ, ರುಟೀನೇ ಏನೋ ಫಿಕ್ಸ್ ಮಾಡಿಲ್ಲ, ಹೆಂಗೋ ಮಲಗೋದು, ಯಾವ ಟೈಮಲ್ಲೋ ಹೇಳೋದು. 11-12 ಗಂಟೆಗೆ ರಾತ್ರಿ ಮಲಗ್ತಿದ್ರೆ ಮಕ್ಕಳು ಬೆಳಗ್ಗೆ ಎಲ್ಲಿ 6 ಗಂಟೆಗೆ ಎದ್ದೇಳ್ತಾರೆ ಹೇಳಿ ಮಕ್ಕಳು ಅಲ್ವಾ. ನನ್ ಮಗುಗ್ ಅದೇ ಅಭ್ಯಾಸ ಅಂದ್ರೆ ಇಲ್ಲ,
ಚೇಂಜ್ ಮಾಡ್ಬೋದು. ಮಕ್ಕಳು ಸ್ಪಾಂಜ್ ತರ ನೀವ್ ಎಷ್ಟು ಚೆನ್ನಾಗಿ ಅದನ್ನ ನೀವು ಮೌಲ್ಡ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಆ ಮಗು ಶೇಪ್ ತಗೊಂತಾ ಹೋಗುತ್ತೆ. ಎಷ್ಟು ಚೆನ್ನಾಗಿ ಗ್ರಾಸ್ಪ್ ಮಾಡುತ್ತೆ ಗೊತ್ತಾ. ಸುಮ್ನೆ ಆ ಮಗುಗೆ ಏನು ಅರ್ಥ ಆಗಲ್ಲ, ಏನು ಗೊತ್ತಾಗಲ್ಲ ಅಂತ ಧೋರಣೆ ಬೇಡ, ಎಲ್ಲಾನು ಅರ್ಥ ಆಗುತ್ತೆ. ನೀವ್ ಎಷ್ಟು ಚೆನ್ನಾಗಿ ಈಸಿಯಾಗಿ ಅದನ್ನ ಚಿಕ್ಕ ವಯಸ್ಸಿಂದಾನೇ ನೀವು ನರ್ಚರ್ ಮಾಡ್ತಾ ಹೋಗ್ಬೋದು ಆ ಪ್ಲಾಂಟ್ ನ, ಆಯ್ತಾ. ಒಳ್ಳೆ ರುಟೀನ್ಸ್ ಅಲ್ಲಿ ಒಳ್ಳೆ ಮ್ಯಾನರ್ಸ್ ಹೇಳ್ಕೊಡ್ತಾ. ಸೊ ರುಟೀನ್ಸ್ ಇಟ್ ಪ್ಲೇಸ್ ಎ ವೆರಿ ಕ್ರೂಷಿಯಲ್ ರೋಲ್ ಅವ್ರ ಲೈಫಲ್ಲಿ. ಅವ್ರ ಲೈಫಲ್ಲಿ ಮಾತ್ರ ಅಲ್ಲ, ನಮ್ ಲೈಫಲ್ಲಿ ಕೂಡ. ಈ ರುಟೀನ್ ನ ಹೇಗೆ ಯಾವಾಗ್ಲೂ ಇದು ಲಾಸ್ಟ್ ಆಗ್ಬೇಕು ಅಂತ ಅಂದ್ರೆ ಮುಂದುವರಿತಾನೆ ಹೋಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು, ಮಕ್ಳಿಗೆ ಆ ರುಟೀನ್ ಒಂದ್ಸತಿ ಫಿಕ್ಸ್ ಮಾಡ್ಬಿಟ್ರೆ ಮಕ್ಳು ಟೋಟಲಿ ಫಿಕ್ಸ್ ಆಗುತ್ತಾರೆ, ಆಯ್ತಾ. ಅವಾಗ ಅದಕ್ಕೆ ನಮ್ದು ಕಾಂಟ್ರಿಬ್ಯೂಷನ್ ಏನಿರುತ್ತೆ. ಇವಾಗ ಪೇರೆಂಟ್ಹುಡ್, ಮದರ್ಹುಡ್ ಅಂತ ಅನ್ನೋದೇ ಕೆಲವು ಕಾಂಪ್ರಮೈಸಸ್, ಕೆಲವು ಅಡ್ಜಸ್ಟ್ಮೆಂಟ್ಸ್ ಇಂದಾನೆ ಆಗ್ಬೋದು. ಇವಾಗ ಈವನ್ ನಮ್ ಪೇರೆಂಟ್ಸ್ ಅಷ್ಟೇ ಎಷ್ಟೊಂದು ಕಾಂಪ್ರಮೈಸ್ ಮಾಡ್ಕೊಂಡಿರ್ತಾರೆ, ಎಷ್ಟೊಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಅವ್ರ ಲೆವೆಲ್ ಅಲ್ಲಿ ನಾವು ನಮ್ ಲೆವೆಲ್ ಅಲ್ಲಿ ದೇರ್ ಇಸ್ ನೋ ಕಂಪ್ಯಾರಿಸನ್. ಎವ್ರಿ ಪೇರೆಂಟ್ ಅದಕ್ಕೋಸ್ಕರ ಕಾಂಟ್ರಿಬ್ಯೂಟ್ ಮಾಡ್ಲೇಬೇಕು. ಈ ರುಟೀನ್ ನ ಫಿಕ್ಸ್ ಮಾಡೋದ್ರಲ್ಲಿ ನಾವೇನ್ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅದನ್ನ ನಾನು ಹೇಳ್ತಿಲ್ಲ. ಏನು, ಸಪೋಸ್ ಮಾರ್ನಿಂಗ್ 6 o'clock ಎದ್ದೇಳ್ಬೇಕು, ಟೈಮ್ ಫಿಕ್ಸ್ ಮಾಡಿದ್ದೀರಾ ರುಟೀನ್. ನೋ ಮ್ಯಾಟರ್ ವಾಟ್, ನೀವು ನೈಟ್ ಬಿಂಜ್ ವಾಚ್ ಅಂತ ಯಾವ್ದೋ ಸೀರೀಸ್ ನೋಡಿರ್ಬೋದು, ಯಾವ್ದೋ ಮೂವಿ ನೋಡಿರ್ಬೋದು, ನೀವು 1 o'clock ಮಲ್ಗಿರ್ಬೋದು, 3 o'clock ಮಲ್ಗಿರ್ಬೋದು, ನೋ ಮ್ಯಾಟರ್. ಅದು ಮಗುಗೆ ಮ್ಯಾಟರ್ ಆಗಲ್ಲ. 6 o'clock ಬೇಕು ಅಷ್ಟೇ. ಸೊ ಅಲ್ಲಿ ಒಂದು ಕಾಂಪ್ರಮೈಸ್, ಸ್ವಲ್ಪ ಸಣ್ಣ ಕಾಂಪ್ರಮೈಸ್, ಏನಷ್ಟು ಸೆಕೆಂಡ್, ಎಲ್ಲೋ ಹೊರಗೆ ಹೋಗಿರ್ತೀರಾ, ಮಜಾ ಮಾಡ್ತಿರ್ತೀರಾ, ಮಸ್ತಿ ಎಲ್ಲ ಮಾಡ್ತಾ ಇರ್ತೀರಾ. ಬಟ್ ಮಗುದು ನೈಟ್ ಟೈಮ್ ರುಟೀನ್ 6 o'clock ಬೇಡ, 9 o'clock ಇಟ್ಸ್ ಟು ಲೇಟ್. ಆಕ್ಚುಲಿ ನನ್ನ ಪ್ರಕಾರ 7 to 8 ಇಟ್ಸ್ ಮ್ಯಾಕ್ಸಿಮಮ್ ನನ್ನ ಪ್ರಕಾರ. ಸೊ ಆ ಟೈಮ್ಗೆ ಕರೆಕ್ಟ್ ಆಗಿ ಎಲ್ಲೇ ಹೋಗಿದ್ರು ಯು ನೀಡ್ ಟು ಕಮ್ ಬ್ಯಾಕ್ ಮನೆಗೆ. ವಾಪಸ್ ಬಂದು ಮಗುನ ಮಲಗಿಸ್ಬೇಕು. ಯಾವ ಜಾಗದಲ್ಲಿ ಮಲಗಿಸಿದ್ರು ಅದೇ ಜಾಗದಲ್ಲಿ ಮಲಗಿಸಿ. ತುಂಬಾ ಇಂಪಾರ್ಟೆಂಟ್ ಇದು. ಇವಾಗ ಸಪೋಸ್ ಪ್ಲೇ ಪೆನ್ ಅಲ್ಲಿ ಮಲಗಿಸಿದೀರಾ, ಬೇಡ ಕ್ರಿಬಲ್ ಮಲಗಿಸ್ತಿದ್ದೀರಾ, ಆ ಜಾಗ ನೋಡಿದ ತಕ್ಷಣ ಮಗು ಆಟೋಮೆಟಿಕಲಿ ಮೈಂಡ್ ಸಿಗ್ನಲ್ ಹೋಗುತ್ತೆ. ಓ ದಿಸ್ ಇಸ್ ಮೈ ಸ್ಲೀಪ್ ಟೈಮ್, ಇದು ನನ್ ಜಾಗ. ಈ ಜಾಗಕ್ಕೆ ಬಂದ ತಕ್ಷಣ ನಾನು ಏನ್ ಮಾಡ್ಬೇಕು, ಸೈಲೆಂಟ್ ಆಗಿ ಮಲ್ಕೋಬೇಕು. ಎಸ್, ಇದು ಒಂಥರ ಹೋಮ್ ಫೀಲಿಂಗ್, ಆತರ ಎಲ್ಲ ಫೀಲ್ ಆಗುತ್ತೆ ಮಕ್ಳಿಗೆ, ಆಯ್ತಾ. ಸೊ ಆ ಜಾಗದಲ್ಲಿ ವಾಪಸ್ ಬನ್ನಿ, ಎಲ್ಲೋಗಿದ್ರು ಅದೇ ಜಾಗದಲ್ಲಿ ಮಲಗಿಸಿ. ಇದು ಇನ್ನೊಂದು ಕಾಂಪ್ರಮೈಸ್ ಅಷ್ಟೇ. ಬೇಸಿಕಲಿ ಏನು, ಆ ಟೈಮ್ಗೆ ಮಕ್ಕಳದ್ದು ಏನೇ ಇವನ್ ನ್ಯಾಪ್ ಟೈಮ್ಸ್ ಅಲ್ಲೂ ಅಷ್ಟೇ ತುಂಬಾ ಸ್ಕಿಪ್ ಮಾಡ್ತೀವಿ. ಒಂಥರ ಅರ್ಲಿ ಏಜ್ ಅಲ್ಲಂತೂ ಮಕ್ಳಿಗೆ ತಡೆಯಕ್ಕೆ ಆಗಲ್ಲ. ಇವಾಗ ನಮ್ ವಿಹಾನು ಈಸ್ ಆಲ್ಮೋಸ್ಟ್ 3, ಆಯ್ತಾ. ಬೈ ಜೂನ್ ಹೀಸ್ ಟರ್ನಿಂಗ್ 3. ಅವ್ನ್ ತಗೊಳೋದ್ 1 ನ್ಯಾಪ್ ಅರೌಂಡ್ 11:30 ಅವ್ನ್ ಮಲಗ್ತಾನೆ. ಆ ಟೈಮಲ್ಲಿ ನಾನು ಮಲಗಿಸ್ತಿದ್ರೆ ಮ್ಯಾಕ್ಸಿಮಮ್ ಒಂದು 12:15 ವರೆಗೂ ತಡಿತಾನೆ. ಅದಾದ್ಮೇಲೆ ಅವ್ರಿಗೆ ತಡೆಯಕ್ ಸಾಧ್ಯನೇ ಇಲ್ಲ. ಒಂಥರ ಫುಲ್ ಟ್ಯಾಂಟ್ರಮ್ ಸ್ಟಾರ್ಟ್ ಆಗ್ಬಿಡುತ್ತೆ, ಅಳಕ್, ಎಲ್ಲದಕ್ಕೂ ಅಳು, ಎಲ್ಲದಕ್ಕೂ ಹಠ. ಅದನ್ನೆಲ್ಲ ಡೀಲ್ ಮಾಡೋದಕ್ಕಿಂತ 11:30, 11:45 ಮ್ಯಾಕ್ಸಿಮಮ್ ನಾನು ಏನ್ ಕೆಲಸ ಮಾಡ್ತಿರ್ಲಿ, ಮನೆಗೆ ಯಾರೇ ಬಂದಿರ್ಲಿ, ಏನಾದ್ರೂ ಸರಿ, ಆ ಟೈಮಲ್ಲಿ ಅವನು ಗೋ ಫಾರ್ ಹಿಸ್ ನ್ಯಾಪ್ ಅಷ್ಟೇ, ನೋ ಮ್ಯಾಟರ್ ವಾಟ್. ಈ ತರ ನಾವು ಕೆಲವು ಸ್ವಲ್ಪ ಸಣ್ಣ ಪುಟ್ಟ ಕಾಂಪ್ರಮೈಸಸ್ ಬೇಸಿಕಲಿ ಮಾಡ್ಕೊಳ್ಳೇಬೇಕು. ಸೊ ಇಷ್ಟೆಲ್ಲ ನಾನು ಇವಾಗ ರುಟೀನ್ಸ್ ಬಗ್ಗೆ ಮಾತಾಡಿದೆ. ಇದ್ರದ್ದು ಅಡ್ವಾಂಟೇಜಸ್ ಏನು ಅಂತ ಸುಮ್ಮನೆ ಒಂದು ಸಮರೈಸ್ ಮಾಡಿ ಹೇಳ್ತೀನಿ. ಏನು, ನಿಮ್ಗೆ ಟೈಮ್ ಗ್ಯಾಪ್ ಗೊತ್ತಿರುತ್ತೆ, ಯಾವಾಗ ಮಲಗುತ್ತೆ, ಯಾವಾಗ ಹೇಳುತ್ತೆ, ಎಷ್ಟು ಬಫರ್ ಇದೆ ನನಗೆ ಟೈಮು, ಆ ಟೈಮಲ್ಲಿ ನಾನು ಏನೇನು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೋಬಹುದು, ಎಷ್ಟು ಮಸ್ತಿ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಿರುತ್ತೆ. ಮೆಂಟಲ್ ಪೀಸ್ ಇರುತ್ತೆ, ಬಿಕಾಸ್ ಟ್ಯಾಂಟ್ರಮ್ ಮಾಡಲ್ಲ ಮಗು, ಕ್ರ್ಯಾಂಕಿ ಆಗಲ್ಲ, ಸುಮ್ನೆ ಎಲ್ಲದಕ್ಕೂ ಹಠ, ತಿನ್ನೋದಕ್ಕೆ ಹಠ, ಕೂತ್ಕೊಳ್ಳೋಕ್ ಹಠ, ನಾವ್ ಏನೋ ಮಾಡ್ತೀವಿ ಅಂದ್ರೆ ಹಠ, ಎಲ್ಲದಕ್ಕೂ ಹಠ ಮಾಡ್ತಾ ಇರ್ತಾರೆ ಮಕ್ಕಳು. ನಿದ್ದೆ ತಿನ್ನೋ ವಿಷಯದಲ್ಲಿ. ಸೊ ತಿನ್ನೋದು ಇಲ್ಲ ಸರಿಗೆ, ಟೈಮ್ ಟು ಟೈಮ್ ನ್ಯಾಪ್ ಎಲ್ಲ ಆಗ್ಲಿ, ನಾನು ನಿದ್ದೆ ಆಗ್ತಿದ್ರೆ, ಸೊ ಅಲ್ಲೂ ಪ್ರಾಬ್ಲಮ್ ಆಗಲ್ಲ. ತಿನ್ನೋ ವಿಷಯದಲ್ಲಿ ಕ್ರ್ಯಾಂಕಿನೆಸ್ ಕಡಿಮೆ ಆಗುತ್ತೆ. ಪೂರ್ತಿ ಡೇ ನಿಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ನಂದು ಈ ಪರ್ಟಿಕ್ಯುಲರ್ ಡೇ ಹೇಗೆ ಪಾಸ್ ಆಗುತ್ತೆ ಫ್ರಮ್ ಮಾರ್ನಿಂಗ್ ನಾನು ಎದ್ದಾಗಿಂದ ನೈಟ್ ವರ್ಗು ಅನ್ನೋದು ಇಟ್ಸ್ ಆಲ್ ಆನ್ ಇನ್ ಯೋರ್ ಕಂಟ್ರೋಲ್ ಬೇಸಿಕಲಿ, ಅಲ್ವಾ. ಎಷ್ಟು ಇದು ಅಡ್ವಾಂಟೇಜ್ ಗೊತ್ತಾ ಬೀಯಿಂಗ್ ಎ ಮದರ್. ನನಗ್ ಗೊತ್ತು ನನಗೆ ಎಷ್ಟು ಟೈಮ್ ಗ್ಯಾಪ್ ಇದೆ. ಇವಾಗ ನಾನು ಇವಾಗ ವಿಡಿಯೋ ಮಾಡ್ತಿರುವಾಗ್ಲೂ ಅಷ್ಟೇ, ಒಳಗಡೆ ಮಯಂಕ್ನ ಮಲಗಿಸಿದೀನಿ, ಇಲ್ಲ ನಾನು ಎದುರುಗಡೆ ವಿಹಾನ್ ಕೂತ್ಕೊಂಡು ನೋಡ್ತಾ ಇದ್ದಾನೆ, ನನಗೆ ಎಷ್ಟು ಟೈಮ್ ಗ್ಯಾಪ್ ಇದೆ ಅಂತ ಗೊತ್ತು. ಇದನ್ನ ಎಷ್ಟು ಪ್ರೊಡಕ್ಟಿವ್ ಆಗಿ ನಾನು ಯೂಸ್ ಮಾಡ್ಕೊಂತೀನಿ ಅಂತ ನನಗೆ ಗೊತ್ತು. ಬಿಕಾಸ್ ಮಯಂಕ್ ಈಸ್ ರುಟೀನ್ ಅಲ್ಲಿ ಇದ್ದಾನೆ. ಆ ವಿಷಯ ಮಾಡಿ, ರುಟೀನ್ ಈಸ್ ಮಸ್ಟ್. ನಾನು ಒಬ್ಳೆ ಹೇಳ್ತಿಲ್ಲ, ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡಿ. ರುಟೀನ್ ಅಂತ ಅಂದ್ರೆ ಏನು ಅಂತ ನನಗೆ ಕ್ವಶನ್ಸ್ ಕೇಳ್ತಾರೆ. ಇದೇ ರುಟೀನ್. ಒಂದ್ ಟೈಮ್ ಫಿಕ್ಸ್ ಮಾಡಿ, ಮಾರ್ನಿಂಗ್ ಎದ್ದೇಳಕ್ಕೆ, ನೈಟ್ ಮಲಗ್ಸಕ್ಕೆ, ಮಧ್ಯದಲ್ಲಿ ನ್ಯಾಪ್ಗೆ. ಆ ಟೈಮ್ ನ ಸ್ವಲ್ಪ ದಿನ ಕಷ್ಟ ಆಗುತ್ತೆ ಅಷ್ಟೇ. ಸ್ವಲ್ಪ ದಿನ ನೀವು ಕಷ್ಟಪಟ್ಟು, ಇಷ್ಟಪಟ್ಟು
ನಿಧಾನಕ್ಕೆ ಆ ಮಗುಗೆ ಸ್ಟಾರ್ಟಿಂಗ್ ಇಂದಾನೇ ನೀವು ಫಿಕ್ಸ್ ಮಾಡ್ಕೊಂತ ಹೋದ್ರೆ ಪೂರ್ತಿ ಆರಾಮಾಗಿರ್ಬೋದು. ಆ ಡೇ ಪೂರ್ತಿ ನಿಮ್ಗೆ ಪ್ರೊಡಕ್ಟಿವ್ ಆಗಿ ನಡೆಯುತ್ತೆ, ತುಂಬಾ ಚೆನ್ನಾಗಿರುತ್ತೆ ಕಂಟ್ರೋಲ್ಡ್ ಅಲ್ಲಿ. ಇವಾಗ ನನ್ನ ರೂಟೀನ್ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಟ್ಟೆ, ಏನು ರೂಟೀನು ಹೇಗೆ ಫಿಕ್ಸ್ ಮಾಡ್ಬೇಕು ಅಂತ. ನಿಮ್ಗೂ ನಂದು ಮೊದಲನೇ ಮಗ ವಿಹಾನ್ ಅರೌಂಡ್ ಹೀಸ್ 3 ಏಜ್, ಅವನ್ ರುಟೀನ್ ನ ಏನಾದ್ರು ಮಾರ್ನಿಂಗ್ ಅಂಡ್ ನೈಟ್ ರುಟೀನ್ ನೋಡ್ಬೇಕು. ನಂದು 2ನೇ ಮಗು 4 ತಿಂಗಳು ಮಗು ಮಯಾಂಕ್, ಅವಂದು ಏನಾದ್ರು ಮಾರ್ನಿಂಗ್ ಅಂಡ್ ನೈಟ್ ರುಟೀನ್ ನೋಡ್ಬೇಕು, ಇಲ್ಲಾಂದ್ರೆ ಅವ್ರದ್ದು ಡೇ ಹೇಗೆ ಪಾಸ್ ಆಗುತ್ತೆ ಅಂತ ನೋಡಿ ತಿಳ್ಕೊಳ್ಬೇಕು. ಐಡಿಯಾಗೋಸ್ಕರ ಅಂತ ಏನಾದ್ರು ಇದ್ರೆ ಕಮೆಂಟ್ ಡೌನ್ ಬಿಲೋ. ಐ ವುಡ್ ಲವ್ ಟು ಶೇರ್ ವಿತ್ ಪೀಪಲ್. ನಿಮ್ಗೂ ಇಷ್ಟ ಆದ್ರೆ ಗೊತ್ತಿದೆಯಲ್ಲ ಏನೇನ್ ಮಾಡ್ಬೇಕಂತ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್, ಬೆಲ್ ಐಕಾನ್. See you.